ಅಮೆರಿಕ ಸಂಯುಕ್ತ ಸಂಸ್ಥಾನದ ಮಾಜಿ ಅಧ್ಯಕ್ಷರಾಗಿದ್ದ ನೊಬೆಲ್ ಪ್ರಶಸ್ತಿ ವಿಜೇತರಾಗಿದ್ದ ಜಿಮ್ಮಿ ಕಾರ್ಟರ್ ಅವರು 100ರ ಪ್ರಾಯದಲ್ಲಿ ಅವರ ಜಾರ್ಜಿಯಾದ ಮನೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. 1924ರ ಅಕ್ಟೋಬರ್ ಮೊದಲ ದಿನ ಜಾರ್ಜಿಯಾದಲ್ಲಿ ಜನಿಸಿದ್ದ ಜಿಮ್ಮಿ ಕಾರ್ಟರ್ ಅವರು 1977ರಿಂದ 1981ರ ನಡುವೆ ಯುಎಸ್ಎಯ 39ನೇ ಅಧ್ಯಕ್ಷರಾಗಿದ್ದರು. ಜಾಗತಿಕ ಶಾಂತಿಗೆ ಶ್ರಮಿಸಿದ ಇವರು ಇಸ್ರೇಲ್ ಈಜಿಪ್ಟ್ ನಡುವೆ ಯುದ್ಧ ಕೊನೆಗೊಳ್ಳಲು ಕಾರಣರಾಗಿದ್ದರು. ಹಾಗಾಗಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲಾಗಿತ್ತು. ಯುಎಸ್ಎಯ ನೌಕಾಪಡೆಯಲ್ಲಿ ಇದ್ದ ಕಾರ್ಟರ್ ರಾಜಕೀಯಕ್ಕೆ ಬಂದು ಮೊದಲು ಜಾರ್ಜಿಯಾದ ಗವರ್ನರ್ ಆದರು. ಯುಎಸ್ಎ ಸಾಲು ಸವಾಲು ಎದುರಿಸುತ್ತಿದ್ದ ಕಾಲದಲ್ಲಿ ಅಧ್ಯಕ್ಷರಾದ ಅವರು ಅದನ್ನು ಎದುರಿಸಿ ಗೆದ್ದರು ಎನ್ನಲಾಗಿದೆ. ಕಾರ್ಟರ್ ಭಾರತಕ್ಕೂ ಭೇಟಿ ನೀಡಿದ್ರು. ಆ ನೆನಪಿಗೆ ಹರಿಯಾಣದ ಒಂದು ಹಳ್ಳಿಗೆ ಕಾರ್ಟನ್ಪುರಿ ಎಂದು ಹೆಸರು ಇಡಲಾಗಿದೆ.